ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ನಮ್ಮ ಹಾವೇರಿಯಿಂದ ಬಂದಂತಹ ವಿಶಿಷ್ಟ ಅತಿಥಿಗಳೊಂದಿಗಿನ ಸಂವಾದದ ಕಾರ್ಯಕ್ರಮ. ಅರಿಶಿಣದ ರೆಮಿಡಿ ಮಾಡಿದ್ಮೇಲೆ ಏನೆಲ್ಲ ಡೆವಲಪ್ಮೆಂಟ್ ಆಯ್ತು? ನನ್ನ ಕಡೆ ದುಡ್ಡಿದ್ದಿಲ್ಲ ಸರ್, ದುಡ್ಡಿದ್ದಿಲ್ಲ. 9 ಎಕರೆ ನಾನು ಜಂಬೂ ನೀರು ಹಚ್ಚಿದ್ದೆ ಸರ್. ಕಮ್ಮಿ ಅಂದ್ರೆ ಒಂದು 15 ಲಕ್ಷ ರೂಪಾಯಿ ಖರ್ಚು ಮಾಡಿ. ಮತ್ತು ನನ್ನ ಆರೋಗ್ಯ ಭಾಳ ಇದಾಗಿತ್ತು. ನಾನು ಒಳ್ಳೆಯದ ಇದ್ದಿದ್ದಿಲ್ರಿ. ನೀವು ಮತ್ತು ಹುಬ್ಳಿ ದವಾಖಾನೆ ಹಾಕಿದ್ದೀರಿ, ಸುಚ್ರಾಯ ಕಡೆ ಹಾಕಿದ್ದೀರಿ ಗುರುಗಳ. ಸುಚ್ರಾಯ ಒಂದು 15 ಲಕ್ಷ ಖರ್ಚು ಮಾಡಿ. ಡಾಕ್ಟ್ರು ಉಳಿಯಲ್ಲನ ಅಂತ ಹೇಳಿದ್ರಿ. ನೀವು ಉಳಿದಿದ್ದ ಡಾಕ್ಟ್ರಿಗೆ ಇದಾಗೈತೆ. ಆಶ್ಚರ್ಯ ಆಯ್ತು. ಆಶ್ಚರ್ಯ ಆಗಿತ್ತು. ಓಂ ನಮೋ ಭಗವತೆ ವಾಸುದೇವ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ವೀಕ್ಷಕರೇ, ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ವಿನೂತನ, ವಿಭಿನ್ನ, ವಿಶಿಷ್ಟ ಅತಿಥಿಗಳೊಂದಿಗೆ ನಾನು ನಿಮ್ಮ ಮುಂದೆ ಈ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸೋದಕ್ಕೆ ಬಂದಿದ್ದೀನಿ. ದೂರದ ಹಾವೇರಿಯಿಂದ ಶ್ರೀಯುತ ಅಶೋಕ್ ಮಲ್ಲಾಡದವರು, ಅವರ ಶ್ರೀಮತಿಯಾದಂಥ ಕಾಳಮ್ಮ ಮಲ್ಲಾಡದವರು ಬಂದಿದ್ದಾರೆ. ನಿಮಗೆ ನಮಸ್ತೆ. ಸ್ವಾಗತ. ನಮಸ್ತೆ. ಕಾರ್ಯಕ್ರಮ ಅತಿಥಿಗಳನ್ನು ಸ್ವಾಗತ ಮಾಡಿದ್ದಾಯಿತು. ಈಗ ಜಿತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು ನೋಡೋದಕ್ಕಿಂತ ಮುಂಚಿತವಾಗಿ ಅವರ ಜೀವನದಲ್ಲಿ ಯಾವೆಲ್ಲ ರೀತಿ ಕಷ್ಟಗಳಿತ್ತು, ರೆಮಿಡಿಯನ್ನು ಅವರು ಮಾಡ್ಕೊಂಡ್ಮೇಲೆ ಯಾವ ರೀತಿ ಅದ್ಭುತ ಬೆಳವಣಿಗೆಗಳು, ಪ್ರಗತಿಗಳಾಗ್ತಾ ಇದೆ, ತುಸು ಶ್ರೀಚಕ್ರದ ಬಗ್ಗೆ, ಹೀಗೆ ಎಲ್ಲವನ್ನ ವಿವರವಾಗಿ ಮಾತಾಡ್ತಾ ಹೋಗೋಣ. ನಾನು ಮೊದಲಿಗೆ ಶ್ರೀಯುತ ಅಶೋಕ್ ಮಲ್ಲಾಡದವ್ರನ್ನ ಮಾತಾಡಿಸ್ತೀನಿ. ನಮ್ಮ ಜಿತ್ ಮೀಡಿಯಾ ನೆಟ್ವರ್ಕನ್ನು ನೋಡೋದಕ್ಕಿಂತ ಮುಂಚೆ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಸಂಕಷ್ಟಗಳಿತ್ತು, ಆ ಕಷ್ಟದ ದಿನಗಳನ್ನು ನೆನೆಸ್ಕೊಳ್ಳೋದಾದರೆ ಹೇಗೆ? ಮತ್ತು ವಿಶೇಷವಾಗಿ ಸುಮಾರು ಒಂದು 3-4 ದಿವಸದ ಹಿಂದೆ ನಮ್ಮ ಸ್ಟುಡಿಯೋಗೆ ನಿಮ್ಮ ಅಣ್ಣ ಅವರಾದಂತಹ ಶ್ರೀಯುತ ಸಣ್ಣಬಸಪ್ಪ ಮಲ್ಲಾಡದವರು ಕೂಡ ಬಂದು ಹೋದರು. ದಂಪತಿಗಳು, ಶ್ರೀಮತಿ ವಿಜಯ ಸಣ್ಣಬಸಪ್ಪ ಮಲ್ಲಾಡದವರು. ಅವ್ರನ್ನ ಕೂಡ ನೀವು ಹತ್ತಿರದಿಂದ ನೋಡಿರ್ತೀರಿ, ಯಾಕೆಂದರೆ ನಿಮ್ಮ ಹತ್ತಿರದ ಸಂಬಂಧಿನೇ, ರಕ್ತ ಸಂಬಂಧಿ. ಆ ಎರಡು ವಿಷಯವನ್ನು ಮಾತಾಡೋದಾದರೆ ಫಸ್ಟ್ ನಾವು ಸಣ್ಣಬಸಪ್ಪ ಅವರ ಕಥೆಯನ್ನೇ ತಗೊಳ್ಳೋಣ. ಅವ್ರದ್ದು ಜೀವನ ಹೇಗಿತ್ತು, ಆಮೇಲೆ ನಿಮ್ಮ ಒಂದು ಅನುಭವವನ್ನು ಕೇಳ್ತೀನಿ. ಹೇಗಿತ್ತು ಅವರ ಒಂದು ಜೀವನ? ನಮ್ಮ ಕಾಕಾರ ಮಗರೇ, ನಮ್ಮ ತಮ್ಮರೇ. ಗುರುಜಿಯವರೇ, ನಿಮ್ಮನ್ನು ಯಾವಾಗ ಬೆನ್ನೆತ್ತಿದ ಅವಾಗ ಕೆಟ್ಟನ. ಇದು ಸತ್ಯ ಹೇಳ್ತೇನೆ. ನಾವು ಏನು ಮಾಡಿದ್ವಿ ಅಂದರೆ, ಅವರು ನನಗೆ ಹೇಳಿದರು, ನಮ್ಮ ತಮ್ಮರು, ನಮ್ಮ ಸೊಸಿ, ಗುರುಜಿಯವರು ಭಾಳ ಹಸ್ತಗುಣ ಭಯಂಕರ ಚಲೋ ಐತಿ. ನನ್ನ ನಂತರ ಏನಿಲ್ಲದಾಗ ಅವ್ರು ಗುರುಜಿಯವರು ಆಶೀರ್ವಾದ ಮಾಡಿದ್ದು, ಚಕ್ರವನ್ನು ಕೊಟ್ಟದ್ದು, ಇದೆಲ್ಲ ನೋಡಿದ್ರೆ ಭಾಳ ಆಶ್ಚರ್ಯ ಅನ್ನಿಸ್ತು ರೀ. ಅವ ನಮ್ಮ ತಮ್ಮ ಹೇಳಿದಕ್ಕೆ ನಾವು ನಮ್ಮ ಕುಟುಂಬ ಬಂದ್ವಿ. ಅನಂತರ ಒಂದು ವಿಶ್ವಾಸ ಏನಂದ್ರೆ, ಗುರುಗಳ ಹರಿ ಮುನಿದರು ಗುರಿ ಕಾಯ್ತಾನ, ವಿಶ್ವಾಸ ಇರ್ಬೇಕು. ಶರಣರು, ಸಂತರು, ಗುರುಜಿಯರ ಮೇಲೆ ನಮ್ಮದು ವಿಶ್ವಾಸ ಇರ್ಬೇಕು. ಅವತ್ತಿಗೆ ಜಯ. ಮನಸ್ಸು ಸುದ್ದಿಲ್ಲ ಅಂದ್ರೆ ಬರಬಾರ್ದು. ನನ್ನ ಅವಾಗ ನಿಮ್ಮ ಸಣ್ಣಬಸಪ್ಪ, ನಿಮ್ಮ ಕಾಕನ ಮಗ ಹೇಳಿದ್ರಿ, ತಮ್ಮ ಅಂತ, ಹೇಗೆ ಅವರು ಕಷ್ಟದ ದಿನಗಳನ್ನು ನೀವು ನೋಡ್ತಿದ್ರಲ್ಲ, ನಿಮ್ಮ ಮನಸ್ಸಿಗೆ ಸಂಕಟ ಆಗ್ತಿತ್ತ? ಸಂಕಟ ಆಕತ್ರಿ, ಭಾರಿ ಕಷ್ಟಪಟ್ಟಾರ. ಅವ್ರ ಫ್ಯಾಮಿಲಿನ ಕಷ್ಟಪಟ್ಟೈತಿ. ನಮ್ಮ ಗುರುಜಿಯರಿ ಹಿಂದೆ ಬೆನ್ನೆತ್ತಿಂದ ಮಾತ್ರ ಭಾಳ ಚಲೋ ಆಗಿದ್ರು. ಪಾಪ ತುಂಬ ಅವರು ಒಂದು ಸಂದರ್ಶನದಲ್ಲಿ ಹೇಳ್ತಾ ಇದ್ರು, ನಮ್ಮ ಹಿಂದಿನ ಸಂದರ್ಶನದಲ್ಲಿ, ಯಾಕೆ ನಮಗೆ ಬೆಳಕಾಗುತ್ತೆ ಇವತ್ತಿನ ಜೀವನದಲ್ಲಿ, ಇವತ್ತಿನ ದಿನ ಯಾರು ಸಾಲಗಾರರು ಬರ್ತಾರೋ ಅಥವಾ ಏನಾಗುತ್ತೋ, ಯಾಕಾದರೂ ಬೆಳಕಾಯಿತು ಅನ್ನೋಷ್ಟು ನೋವು, ಸಂಕಟ ತಿಂದ್ಬಿಟ್ಟಿದ್ದೀವಿ ಅಂತ. ಜನಗಳು ಚುಚ್ಚು ಮಾತು, ಜೊತೆಗೆ ಸಂಬಂಧಿಕರವ್ರನ್ನ ಎಲ್ಲ ಕೈ ಬಿಟ್ಟಿದ್ದು. ಆಗ ನೀವು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಹೇಗೆ? ಧೈರ್ಯದ ಮಾತು ತುಂಬಿ? ಧೈರ್ಯ ಮಾತು ತುಂಬಿದ್ರಿ. ಧೈರ್ಯ ಮಾತು ತುಂಬಿದ. ಅವನು ಪೆಚ್ಚಾಡಿದ, ಸೊಸಿನೂ ಪೆಚ್ಚಾಡ್ತು. ಈ ಸರಿ ಬಿದ್ದಾಗ ಗೂಳಿಗೊಂದು ಕಲ್ಲು ಹೋಗಿತಾರೆ. ಹೌದು ಹೌದು. ಪೆಚ್ಚಾಡಿದ. ಏನೋ ಇದ್ದು ಬದ್ದು ಒಂದು ಸ್ವಲ್ಪ ದುಡ್ಡು ಇಟ್ಕೊಂಡ, ಅಲ್ಲೇ ಸಿಗೋದ ನಂತರ ಹೊಲ ತಗೊಂಡ. 1 ಕೋಟಿ ರೂಪಾಯಿ ನೀವು ಉಳಿತವು. ಅದು ಗುರುಜಿಯರ ಆಶೀರ್ವಾದದಿಂದ. ಪ್ರತಿಯೊಂದು ಮಾತು ಹೇಳ್ತಾ ನಿಮ್ಮ ಮಾತು ಹೇಳ್ತಾನೆ. ಅದಕ್ಕೆ ನಾವು ನಮ್ಮ ಹೆಣ್ಮಕ್ಳು ಸಮೇತ ಖಂಡಿತ ಖಂಡಿತ. ಹೇಗೆ ಅವರು ಕಷ್ಟದ ದಿನಗಳಿಂದ ಹೊರಗಡೆ ಬಂದರು, ಅವಾಗ ಜಿತ್ ಮೀಡಿಯಾ ನೋಡೋದಕ್ಕೆ ಶುರು ಮಾಡಿದ್ವಿ. ಈ ಥರ ಸುಧೀಂದ್ರ ದೇಶಪಾಂಡೆ ಗುರೂಜಿಯವರ ಕಾರ್ಯಕ್ರಮ ನೋಡಿದ್ವಿ ಅಂತ ಹೇಳಿದ್ರಲ್ಲ, ಅವ್ರು ನೋಡೋದಕ್ಕೆ ಶುರು ಮಾಡಿದ್ರು. ಅವರು ನಮ್ಗೆ ಸೊಲ್ಯೂಷನ್ ಮಾಡಿದ್ರು, ನೋಡ್ರಿ ನೀವು ಇದು ಅಕ್ಕಿರಿ, ಚಲೋ ಅಕ್ಕಿರಿ ಅಂತ. ಅವಾಗಿಂದ ನಾವು 1-2 ರೆಮಿಡಿನೂ ಮಾಡಿದ್ವಿ ರೀ. ಮಾಡಿಂದ ಸ್ವಲ್ಪ ಚಲೋ ಅಕ್ಕಿಂತಾನೆ ಬಂದೀವ್ರಿ. ನಾವು ಅಲ್ಲಿ ಹಳ್ಳಿಯಾಗಿದ್ದು ರೀ. ಈಗ ಮತ್ತೆ ಹಾವೇರಿ ಬಂದೀವ್ರಿ ನಾವು. ಈಗ ಬಂದ್ಮೇಲೆ ನಾವು ಒಂದೊಂದು ಅದಕ್ಕೆ ನಾ ಶ್ರೀಚಕ್ರ ತೊಗೋಬೇಕಂತ ನಾವು ಇದು ಮಾಡಿದ್ವಿ. ಖಂಡಿತಮ್ಮ, ಖಂಡಿತ. ಈಗ ನೀವು ಆ ರೆಮಿಡಿ ಮಾಡಿದ್ರಿ, ಫಸ್ಟ್ ರೆಮಿಡಿ ಮಾಡಿದ್ರಿ ಅಂತ ಹೇಳಿದ್ರಲ್ಲ,
ಅದು ನೆನಪಿದೆಯಾ ನಿಮಗೆ? ಎಷ್ಟು ವರ್ಷದ ಹಿಂದೆ ಮಾಡಿದ್ದು ಯಾವ ರೆಮಿಡಿ ಅಂತ ಹೇಳಿ ಏನಾದರೂ ನೆನಪಿದೆಯಾ? ಹ್ಞೂ ರೀ, ಈಗ ಒಂದು ವರ್ಷದ ಹಿಂದೆ ಮಾಡಿದ್ದೀರಿ. ಬರ್ದಿದ್ರಿ ಪೇಪರ್ನ್ಯಾಗ ಬರ್ದು, ಪೇಪರಲ್ಲಿ ಬರೆಯುವಂತಹ ರೆಮಿಡಿ. ನಾನು ಸಣ್ಣ ಬಸಪ್ಪ ಅವರು ಶ್ರೀಮತಿ ಅವರು ಅರ್ಶಿಣದ್ದು ರೀ. ಅರ್ಶನದ್ದು ಯಾವ್ದು ಮಾಡಿದ್ರಿ? ಬಾಗಿಲಿಗೆ ಅರ್ಶಿಣ ಕೊಂಬ ಕಟ್ಟಾಗಿ. ನೋಡಿ ರೆಮಿಡಿ ಮಾತ್ರ ಭಯಂಕರ ಪವರ್ಫುಲ್ ರೆಮಿಡಿ ಅದು. ತೋರಣ ಅದ್ದು ರೀ. ನೋಡಿ ವೀಕ್ಷಕರಿಗೆ ನಾನು ಹೇಳ್ಬಿಡ್ತೀನಿ, ನಮ್ಮ ಅರ್ಶನದ ರೆಮಿಡಿ ಅಂತ ಹೇಳಿದ್ರಲ್ಲ ಅದ್ರದ್ದು ಯಾವಾಗ ಕಟ್ಟಿದ್ರಿ ಅದನ್ನ? ಸಾಮಾನ್ಯವಾಗಿ ನಾನು ಗಣೇಶ ಚತುರ್ಥಿ, ದೀಪಾವಳಿಗೆ, ಯುಗಾದಿ ಯುಗಾದಿಗೆ ಕಟ್ಟಿದ್ದೀರಿ. ಯುಗಾದಿಗೊಮ್ಮೆ ಕಟ್ತೀನಿ. ಯುಗಾದಿ ಕಟ್ತೀರಾ? ಹೌದು. ಪಾಪ ಯುಗಾದಿಗೆ ವೀಕ್ಷಕರಮ್ಮ ಏನು ಮಾಡಿರ್ತಾರೆ ಅಂತಂದರೆ ಅವರು ಕೆಲವೊಬ್ರು ಮಿಸ್ ಮಾಡ್ಕೊಂಡವ್ರಿಗೆ ನಾನು ವರ್ಷದ ಯಾವುದ ಮಧ್ಯಭಾಗದಲ್ಲಿ ಕಟ್ಟಿಸ್ತೀನಿ. ನಿಮ್ದು ಇದನ್ನ ನೋಡೇ ನಾನು ಕಟ್ಟಿದ್ರಿ, ರೆಮಿಡಿ ನೋಡೇ ಮಾಡಿ. ಅದನ್ನೊಂದ್ಸಲ ಹೇಳ್ಬಿಡೋಣ ವೀಕ್ಷಕರಿಗೆ. ವೀಕ್ಷಕರಿಗೆ ನೋಡಿ, ಈಗ ನಮ್ಮ ದೂರದ ಹಾವೇರಿಯಿಂದ ಬಂದಂತಹ ಶ್ರೀಮತಿ ಕಾಳಮ್ಮ ಮಲ್ಲಾಡದವರು ಯಾವ ರೆಮಿಡಿ ಮಾಡಿಕೊಂಡ್ರು, ಈ ಅರಿಶಿಣ ಕೊಂಬಿನ ರೆಮಿಡಿ, ಅದನ್ನು ಹೇಳ್ಬಿಡ್ತೀನಿ ನೋಡಿ. ಅವರು ನೀವು ಅಬ್ಸರ್ವ್ ಮಾಡ್ತಾ ಇರಬಹುದು, ಆ ಹಿಂದಿನ ದಿನಗಳನ್ನು ನೆನೆಸ್ಕೊಂಡಾಗ ಅವರಿಗೆ ಒಂಥರ ಕರಳು ಹಿಂಡಿದಂಥ ಅನುಭವ, ಕಷ್ಟದ ಒಂದು ಛಾಯೆ ಕಣ್ಣೀರಲ್ಲಿ ಪರಿವರ್ತನೆ ಆಗುವಂಥದ್ದಾಗತ್ತೆ. ಆದರೆ ಯಾವಾಗ ಒಂದು 3-4 ದಿವಸದ ಹಿಂದೆ ನಮ್ಮ ಸಣ್ಣ ಬಸಪ್ಪ ಮಲ್ಲಾಡದವ್ರು ಬಂದು ಸ್ಟುಡಿಯೋದಲ್ಲಿ ಮಾತಾಡಿದ್ರು, ಅದನ್ನು ಅವರು ಪ್ರೇರಿತವಾಗಿ ನಾವು ಹಾಗಾದರೆ ಬಂದು ಮಾತಾಡ್ತೀವಿ ಅಂತ ಬಂದಿದ್ದಾರೆ. ಯಾವ ರೆಮಿಡಿ ಮಾಡಿದ್ವಿ ಅಂತ ನಾವು ಅವ್ರಿಗೆ ಚಿಕ್ಕದಾಗಿ ಕೇಳಿದಾಗ ಹೇಳಿದ್ರಿ, ಈಗ ಒಂದು ಅರಿಶಿಣ ಬೇರಿನ ರೆಮಿಡಿ ಅಂಥೇಳಿ. ಅದ್ರ ಪವರ್ ಹೇಗಿರುತ್ತೆ ವೀಕ್ಷಕರೇ ಅಂತಂದರೆ, ಅರಿಶಿಣ ಬೇರು ಗುರುಗ್ರಹಕ್ಕೆ ಸಂಬಂಧಪಟ್ಟಂಥದ್ದು. ಅದನ್ನು ನಾನು ಯುಗಾದಿಗೆ, ಗಣೇಶ ಚತುರ್ಥಿಗೆ, ಆಮೇಲೆ ದೀಪಾವಳಿಗೆ 3 ಹಬ್ಬದಲ್ಲಿ ಕಟ್ಟಿಸ್ತೀನಿ. ಅಂದರೆ ವರ್ಷಕ್ಕೆ ಒಂದು ಸಲ ಕಟ್ಟಿದರೆ, ನೀವು ಯುಗಾದಿಗೆ ಕಟ್ಟಿದರೆ ಅದನ್ನು ಗಣೇಶ ಚತುರ್ಥಿ ಹಬ್ಬದ ದಿನ ನೀರಲ್ಲಿ ವಿಸರ್ಜನೆ ಮಾಡಿ ಹೊಸದು ಕಟ್ಟಬೇಕು. ಗಣೇಶ ಚತುರ್ಥಿಗೆ ಕಟ್ಟಿದರೆ ಮತ್ತೆ ಅದನ್ನು ನೆಕ್ಸ್ಟ್ ನೀವು ಯುಗಾದಿ ದಿವಸ ವಿಸರ್ಜನೆ ಮಾಡಿ ಹೊಸದು ಕಟ್ಟಬೇಕು. ಕೆಲವೊಬ್ರು ಮಿಸ್ ಮಾಡ್ಕೊಂಡವರು ದೀಪಾವಳಿ ಕಟ್ಟಿ ಯುಗಾದಿಗೂ ವಿಸರ್ಜನೆ ಮಾಡ್ಬೋದು, ಯುಗಾದಿ ಕಟ್ಟಿದರೆ ಮತ್ತೆ ಗಣೇಶ ಚತುರ್ಥಿಗೆ, ಈ ರೀತಿ ಸೈಕಲ್ ಇರುತ್ತೆ. ಏನು ಮಾಡಬೇಕು ಅಂದರೆ 15 ಅರಿಶಿಣದ ಕೊಂಬನ್ನು ತಗೋಬೇಕು. 15 ಅರಿಶಿಣದ ಕೊಂಬನ್ನು ತಗೊಂಡು ಒಂದು ಬಿಳಿಯ ಬಣ್ಣದ ದಾರವನ್ನು ತಗೊಂಡು ಅದನ್ನು ಅರಿಶಿಣದ ನೀರಲ್ಲಿ ನೆನೆಸಿ ಸ್ವಲ್ಪ ಗಾಳಿಗೆ ಅದನ್ನು ಆರಿಸ್ಬೇಕು. ಆವಾಗ ಅದು ಪೂರ್ತಿಯಾಗಿ ಅರಿಶಿಣ ಬಣ್ಣದ ದಾರ ಪರಿವರ್ತನೆ ಆಗುತ್ತೆ. ಅದಕ್ಕೆ 1 ಇಂಚು 2 ಇಂಚು ಡಿಸ್ಟೆನ್ಸಲ್ಲಿ 15 ಅರಿಶಿಣದ ಕೊಂಬನ್ನು ಕಟ್ಟಬೇಕು. ಆ 15 ಅರಿಶಿಣದ ಕೊಂಬನ್ನು ಕಟ್ಟಿ ನಿಮ್ಮ ಮನೆಯ ಮುಖ್ಯದ್ವಾರ ಮೇನ್ ಡೋರ್ಗೆ ಕಟ್ಟಿ ಓಂ ಗುರವೇ ನಮಃ ಅಥವಾ ಓಂ ಬೃಹಸ್ಪತಿಯೇ ನಮಃ ಅಥವಾ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ, ಈ 3 ಮಂತ್ರದಲ್ಲಿ ಯಾವುದಾದ್ರೂ ಒಂದು ಮಂತ್ರವನ್ನು 108 ಸಲ ಹೇಳಿ ಅದನ್ನು ಕಟ್ಟುವಾಗ ಹೇಳ್ತಾನೆ ಇರಬೇಕು. ಓಂ ಬೃಹಸ್ಪತಿಯೇ ನಮಃ, ಓಂ ಗುರವೇ ನಮಃ, ಯಾವುದಾದ್ರೂ ಮಂತ್ರ ಹೇಳಿ ಅದನ್ನು ಕಟ್ಟುವಾಗ ಮುಂಚೆ ನೀವು ಅದನ್ನು ಹಣೆಗೊತ್ಕೊಂಡು ಅದನ್ನು ನೀವು ಕೈಯಲ್ಲಿ ಹಿಡ್ಕೊಂಡು ಪ್ರಾರ್ಥನೆ ಮಾಡಬೇಕು. ನಂದು ಈ ಕೆಲಸ ಆಗಬೇಕು, ಮದುವೆ ಸೆಟ್ ಆಗಬೇಕು, ಅಥವಾ ಸಂತಾನ ಪ್ರಾಪ್ತಿ ಆಗಬೇಕು, ಮನೆಯಲ್ಲಿ ಮಕ್ಕಳಿಗೆ ಕೆಲಸ ಸಿಗಬೇಕು, ಈ ಏನೇ ವಿಚಾರ ನಿಮ್ಮದು ಆಸೆಗಳಿರುತ್ತೆ, ವಿಶ್ಗಳಿರುತ್ತೆ, ಅದನ್ನು ಹೇಳಿಕೊಂಡು ಮನೆಯ ಮುಖ್ಯದ್ವಾರಕ್ಕೆ ಗುರುವಾರ ಕಟ್ಟಿಬಿಡಿ. ಯುಗಾದಿ ಕಟ್ಟೋರು ಯುಗಾದಿಗೆ ಕಟ್ಟಬೇಕು, ಗಣೇಶ ಚತುರ್ಥಿ ಕಟ್ಟೋರು ಗಣೇಶ ಚತುರ್ಥಿ, ದೀಪಾವಳಿ ಕಟ್ಟೋರು ದೀಪಾವಳಿ. ಈಗ ಸೆಂಟ್ರಿಗೆ ಕಟ್ತೀನಿ ಅನ್ನೋರು ಯಾವುದಾದ್ರೂ ಗುರುವಾರ ಕಟ್ಬೋದು. ಕಟ್ಟಿ ತದನಂತರ ನೆಕ್ಸ್ಟ್ ನಿಮಗೆ ಹತ್ತಿರದಲ್ಲಿ ಯಾವ ಹಬ್ಬ ಬರುತ್ತೆ, ಗಣೇಶ ಚತುರ್ಥಿ ಇದೆಯಾ ಅವಾಗ ಚೇಂಜ್ ಮಾಡ್ಕೊಳ್ಳಿ, ಇಲ್ಲ ಗಣೇಶ ಚತುರ್ಥಿ ನಂತರ ಕಟ್ಟಿದವರು ದೀಪಾವಳಿಗೆ ಚೇಂಜ್ ಮಾಡ್ಕೊಳ್ಳಿ, ದೀಪಾವಳಿಗೆ ಕಟ್ಟಿದವರು ಯುಗಾದಿಗೆ ಚೇಂಜ್ ಮಾಡ್ಕೊಳ್ಳಿ, ಅಲ್ಲಿಗೆ ಚೇಂಜ್ ಮಾಡ್ಕೋಬೇಕಾಗತ್ತೆ. ಇಷ್ಟನ್ನು ಮಾಡ್ಕೊಂಡ್ಬಿಟ್ರೆ ನೀವು ಅರಿಶಿಣ ಕೊಂಬಿನ ಕೆಳಗಡೆ ಓಡಾಡುವಂಥವ್ರಿಗೆ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಈಗ ನೋಡಿ, ಮತ್ತೆ ನಾನು ಶ್ರೀಮತಿ ಕಾಳಮ್ಮ ಮಲ್ಲಾಡದವ್ರನ್ನ ಮಾತಾಡಿಸ್ತೀನಿ. ಅದನ್ನು ಕಟ್ಟಿದ ಮೇಲೆ ಏನು ಪರಿವರ್ತನೆ ಆಗೋದನ್ನು ಅವ್ರ ಬಾಯಲ್ಲೇ ನಾವು ಕೇಳೋಣ. ಎಳೆಯಾಗಿ ನಾನು ಹೇಳಿಸುವಂಥ ಪ್ರಯತ್ನ ಮಾಡ್ತೀನಿ. ಅಮ್ಮ, ಅದನ್ನು ಅರಿಶಿಣ ಕೊಂಬಿನ ಬೇರನ್ನು ಕಟ್ಟಿದ ಮೇಲೆ ನಿಮಗೆ ಯಾವ ಕೆಲಸ ಫಸ್ಟ್ ಫೇಸಲ್ಲಾಯಿತು, ಏನು ಪರಿವರ್ತನೆ ಆಯಿತು ಹೇಳಿ? ನಾವು ಎಲ್ಲ ಹಳ್ಳಿಯಾಗಿದ್ವಲ್ರಿ, ಮತ್ತು ಸಿಟಿಗೆ ಬಂದು ಬಾಡಿಗೆ ಮನ್ಯಾಗ ಈಗೆಲ್ಲ ಚಲೋ ಐತ್ರಿ. ನಮ್ಮ ಎಲ್ಲ ಅನುಕೂಲವಾಗೈತಿ ಎಲ್ಲದಕ್ಕೂ, ಎಲ್ಲದರಿಂದನೂ ಚಲೋ ಆಕ್ಯಂತ ಬರಾಗ್ತದೆ. ಅಂದರೆ ನಿಮಗೆ ಆ ಹಳ್ಳಿಯಿಂದ ಸಿಟಿಗೆ ನಾವು ಬರಬೇಕು, ಅಲ್ಲಿ ಹೆಚ್ಚಿನ ಒಂದು ಸೌಲಭ್ಯ, ಮಕ್ಕಳಿಗೆ ಎಜುಕೇಷನ್, ಆ ಥರದ್ದೇನಾದರೂ ಇತ್ತ ಮನಸ್ಸಲ್ಲಿ, ಕನಸಲ್ಲಿ? ಆ ಥರ ಒಟ್ಟು ಉನ್ನತ ಮಟ್ಟಕ್ಕೆ ಬೆಳಿಬೇಕು ಅನ್ನೋದು ಒಂದು ಇದು ಇತ್ತು. ಅಂದರೆ ನಿಮಗೆ ಹಳ್ಳಿಯಲ್ಲೆಲ್ಲ ಜಮೀನು, ಕೃಷಿ ಅದೆಲ್ಲ ಇದೆ, ಅದು ಕೂಡ ಕಷ್ಟದಲ್ಲಿತ್ತು ಆವಾಗ? ಅದನ್ನ ಏನು ಬೆಳೆನ ಬರ್ತಿದ್ದಿಲ್ರಿ, ಏನು ಹಾಕಿದ್ರು ಬೆಳೆನ ಬರ್ತಿದ್ದಿಲ್ಲ. ಏನು ಹಾಕಿದ್ರು ಬೆಳೆ ಬರ್ತಿರ್ಲಿಲ್ಲ. ಇದನ್ನು ಅರಿಶಿಣ ಕೊಂಬಿನ ರೆಮಿಡಿ ಮಾಡಿದ್ಮೇಲೆ ಬೆಳೆ ಎಲ್ಲ ಈಗೆಲ್ಲ ಚಲೋ ಆಕ್ಯಂತನ ಬರಾಗ್ತದೆ. ಒಂದು ವಿಷಯವನ್ನು ಇಲ್ಲಿ ನಾನು ಪಡಿಸೋದಕ್ಕೆ ಇಷ್ಟಪಡ್ತೀನಮ್ಮ. ಏನು ಅಂತಂದರೆ, ನಾವು ಹಳ್ಳಿಯಿಂದ ಪಟ್ಟಣಕ್ಕೆ ಬರೋದು ಬೇಡ, ಈಗೆಲ್ಲ ಪಟ್ಟಣದಿಂದ ಹಳ್ಳಿ ಕಡೆ ಮುಖ ಮಾಡ್ತಾ ಇದ್ದಾರೆ. ನಾವು ಕೂಡ ಈಗ ಎಷ್ಟೇ ಇದನ್ನು ಮಾಡಿದರೂ ಕೂಡ ನಾವು ಮತ್ತೆ ನಮ್ಮ ಹಳ್ಳಿಗೆ ಹೋಗೋಣ,
ನಮ್ಮ ನೆಲ, ನಮ್ಮ ಸಂಸ್ಕೃತಿ, ನಮ್ಮ ತಾಯ್ನಾಡು ನೆಲ ಅದನ್ನು ಬೆಳೆಸಬೇಕು, ಜಮೀನು ಮಾಡಬೇಕು. ಎಷ್ಟೋ ಜನರನ್ನ ನಾನು ನೋಡಿದ್ದೀನಿ, ಇಂಟರ್ವ್ಯೂ ಕರೆದಿರ್ತೀನಿ, ಸಾಫ್ಟ್ವೇರ್ ಇಂಜಿನಿಯರ್ ಅಮೇರಿಕಾದಲ್ಲಿ ಇರ್ತಾರೆ, ಅವರು ವಾಪಸ್ ಬಂದು ಮತ್ತೆ ಕೃಷಿ ಮಾಡೋದಕ್ಕೆ ಇದಕ್ಕೆ ಬರ್ತಾರೆ, ಹಳ್ಳಿಗೆ ಬರ್ತಾರಂತೆ. ಅದು ಅಂಥ ಸ್ಥಳದಲ್ಲಿದ್ದೀರಿ, ಹೆಮ್ಮೆ ಆಗುತ್ತೆ ನಮಗೆ ನಿಮ್ಮನ್ನು ಕರೆಸಿ ಮಾತಾಡ್ಸೋದಕ್ಕೆ. ಬಹಳ ಬಹಳ ಸಂತೋಷ ಆಗುತ್ತೆ. ಈ ಅರ್ಶಿಣದ ರೆಮಿಡಿ ಮಾಡಿದ್ಮೇಲೆ ನೀವು ಅದು ಬೆಳೆ ಎಲ್ಲ ಚೆನ್ನಾಗಿ ಬರೋಕ್ಕೆ ಶುರುವಾಯಿತು. ಚಲೋ ಆಯ್ತು ರೀ ಎಲ್ಲ. ಅದಾದಮೇಲೆ ಮತ್ತೆ ಏನು ಡೆವಲಪ್ಮೆಂಟ್ ಆಯಿತು ಜೀವನದಲ್ಲಿ? ಎಲ್ಲ ಇವರು ಎಲ್ಲ ಇದಾಗ್ಯಾರ ಈಗೆಲ್ಲ ದುಡಿಮೆ ಕೆಲಸ ಎಲ್ಲ ಎಲ್ಲ ಇದಾಯ್ತು ರೀ. ಹಾಂ, ಕೆಲಸ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿದರು ನಿಮ್ಮ ಶ್ರೀಮತಿಯವರು. ಅರಿಶಿಣದ ರೆಮಿಡಿ ಮಾಡಿದ್ಮೇಲೆ ಏನೆಲ್ಲ ಡೆವಲಪ್ಮೆಂಟ್ ಆಯಿತು? ಸರ್ ಅರಿಶಿಣ ಮಾಡಿದಾಗ ನನ್ನ ಕಡೆ ದುಡ್ಡಿದ್ದಿಲ್ಲ ಸರ್, ದುಡ್ಡಿದ್ದಿಲ್ಲ. 9 ಎಕರೆ ನಾನು ಜಂಬೂ ನೀರು ಹಚ್ಚಿದ್ದೆ ಸರ್. ಕಮ್ಮಿ ಅಂದ್ರೆ ಒಂದು 15 ಲಕ್ಷ ರೂಪಾಯಿ ಖರ್ಚು ಮಾಡಿ. 15 ಲಕ್ಷ ಖರ್ಚು ಮಾಡಿದ್ರಿ? ಅದೆಲ್ಲ ಪೌಡ ಅಂದ್ಬಿಟ್ಟು ಪೌಡ ಅನ್ನೋದು. ಅಂದರೆ ಅಷ್ಟು ಹಣ ಸೇರಿದ್ದು ಮತ್ತೆ ಖರ್ಚು ಮಾಡಿ ಬೆಳೆ ತೆಗೆದಿದ್ದು ಒಂದು ಬೆಳೆ ಬಂದಿಲ್ಲ ಸರ್, ಇನ್ನು ಬೆಳೆ ಬಂದಿಲ್ಲ ಅಂದರೆ ಈಗ ಹಾಕಿದ್ದೀರ. ಸೊ ಅದಕ್ಕೆ ಆ 15 ಲಕ್ಷ ಹೊಂದಾಣಿಕೆ ಆಗಿದ್ದು ನಿಮ್ಗೆ ಒಂದು ಮಿರಾಕಲ್, ಚಮತ್ಕಾರನೇ ಅಂತ ಹೇಳಿ. ಗುರುಜಿಯವರು ಚಮತ್ಕಾರ. ತುಂಬ ಸಂತೋಷ. ಎಲ್ಲ ರೆಮಿಡಿ ಮಾಡ್ತಾ ಹೋಗ್ತಾ ಇದ್ದೀರಿ. ಶ್ರೀಚಕ್ರ ಕೂಡ ರೀಸೆಂಟಾಗಿ ಒಂದು 8 ದಿವಸದಿಂದ ನೀವು ಪೂಜೆಗಿಡಿಸಿದ್ದೀರಿ ಅಲ್ವಾ, ನಮ್ಮಿಂದ ಖರೀದಿ ಮಾಡಿ. ಈಗ ಅದನ್ನು ಶ್ರೀಚಕ್ರ ಪೂಜೆಗಿಡಿಸಿ 8 ದಿವಸದಲ್ಲಿ ಏನಾದರೂ ನಿಮಗೆ ಒಳ್ಳೆ ಡೆವಲಪ್ಮೆಂಟ್ ಆಯ್ತಾ? ಬಂದವಲ್ರಿ ಬೆಂಗಳೂರಿಗೆ ಸರ್ ಭೇಟಿ ಆಗೋದ ದೊಡ್ಡದು, ಬಹಳ ಸಂತೋಷ. ನೋಡಿ ಅದನ್ನ ತುಂಬಾ ಜನ ಹೇಳ್ತಾ ಇರ್ತಾರೆ, ಲಕ್ಷಾಂತರ ಜನ ಗುರುಜಿ ನಿಮ್ಮನ್ನು ಭೇಟಿ ಆಗ್ಬೇಕು, ದೊಡ್ಡದು ಕಾಯ್ಬೇಕಂತಿರ್ತಾರೆ. ಇವತ್ತು ಅದು ನಿಮಗೆ ಇವತ್ತು ಗುರುಗಳ ಒಂದು ದರ್ಶನ ಮಾಡಿಸ್ತು ಅಂತ. ದರ್ಶನ ಆಗಿದ್ದು ದೊಡ್ಡ ಹೆಚ್ಚಿದ್ರಿ. ಮತ್ತೆ ಇದ್ರ ಮುಂದೆ ಪಾವಡೆ ಯಾವ್ದೈತ್ರಿ ಗುರುಗಳ? ಖಂಡಿತ ಖಂಡಿತ ಖಂಡಿತ. ಈಗ ನೀವು ಕೊಟ್ಟಿದ್ದು 8 ದಿನ ಪೂಜೆದಾಗ ಒಟ್ಟ ನೋಡ್ಬೇಕು, ಅಜ್ಜವ್ರು ನೋಡ್ಬೇಕು, ಗುರುಜಿಯವ್ರು ನೋಡ್ಬೇಕು. ಮತ್ತೆ ಇದು ಆ ಸಂಕಲ್ಪ ಮಾಡ್ಕೊಂಡಿದ್ದೀರಿ ನೀವು, ಗುರುಗಳನ್ನ ಭೇಟಿ ಮಾಡ್ಬೇಕನ್ನೋ ಸಂಕಲ್ಪ ನೆರವೇರಿತು. ಅದು ನಿಮಗೆ ಒಂದು ಸತ್ಯ ಸಾಕ್ಷಿಯಾಗಿದೆ. ಮುಂದೆ ನಿಮಗೆಲ್ಲ ಒಳ್ಳೇದಾಗುತ್ತೆ ಜೀವನದಲ್ಲಿ ಖಂಡಿತವಾಗಿಯೂ ಕೂಡ. ಮತ್ತೇನಾದರೂ ವೀಕ್ಷಕರಿಗೆ ಹೇಳೋದಕ್ಕೆ ಇಷ್ಟಪಡ್ತೀರಾ ಈ ಒಂದು ವೇದಿಕೆ ಮುಖಾಂತರ? ಏನಿಲ್ರಿ ಗುರುಗಳು, ನಿಮ್ಮ ಒಟ್ಟ ಒಂದು ವಿಶೇಷ ಏನಂದ್ರಿ, ಅದು ಏನೈತೆ ನಿಮ್ಮಲ್ಲಿ ನನಗೆ ಗೊತ್ತಿಲ್ಲ ಶಕ್ತಿ. ನಾವೆಲ್ಲ ಚೇಂಜ್ ಆಗಿಬಿಟ್ರಿ, ಚೇಂಜ್ ಆಗಿಬಿಟ್ಟು ಒಳ್ಳೆ ಮನುಷ್ಯರ, ಒಳ್ಳೆ ಜೀವನ ಪರಿವರ್ತನೆ ಆಗಿದೆ ರೆಮಿಡಿಯಿಂದ, ಶ್ರೀಚಕ್ರದಿಂದ. ಜೀವನ ತಮ್ಮ ನಮ್ಮ ಸಸಿ ಹೇಳಾರ ಗುರುಜಿ ಅಂತ, ಮತ್ತು ಅವ್ರು ಕರ್ಕೊಂಬಂದು ಅವರೆಲ್ಲ ಕೊಟ್ಟದಕ್ಕೆ ನಾವು ಲೈಫ್ ಚೇಂಜ್ ಆಗಿದೆ, ಪರಿವರ್ತನೆ ಆಗಿದೆ. ಬಹಳ ಸಂತೋಷದಲ್ಲಿದ್ದೀರಿ. ಮತ್ತೆ ಮಗಳದ್ದು ಎಜುಕೇಶನ್ ಎಲ್ಲ ಹೇಗೆ ನಡೀತಾ ಇದೆ? ಚಲೋ ನಡೀತೀರಿ. ಇಲ್ಲೇ ಬೆಂಗಳೂರಾಗ್ರಿ, ಇಲ್ಲೇ ಕಾಲೇಜ್ ಹೋಗ್ಕೊಳ್ರಿ. ಅದು ನೀವು ಹೇಳ್ತಾ ಇದ್ರಿ ಸ್ಟುಡಿಯೋಗೆ ಬಂದಾಗ, ನಾವು ಬೆಂಗಳೂರಲ್ಲಿ ಅವ್ರಿಗೆ ಅಡ್ಮಿಷನ್ ಮಾಡಿಸ್ತೀವಿ ಅನ್ನೋದು ಕಲ್ಪನೆ ಕೂಡ ಇರಲಿಲ್ಲ. ಅದು ದೂರದ ಮಾತಾಗಿತ್ತು, ದೂರದ ಬೆಟ್ಟ, ಕಣ್ಣಿಗೆ ನುಣ್ಣಿಗೆ ಅನ್ನಂಗೆ. ನಾವಲ್ಲೇ ಸುತ್ತಮುತ್ತ ಓದಿಸಿದ್ರಾಯ್ತು, ನಮಗೆ ಸ್ವಲ್ಪ ಆರ್ಥಿಕ ಸಂಕಷ್ಟ ಇತ್ತು ಅಂತ ಹೇಳಿ. ಬಟ್ ರೆಮಿಡಿ ಮಾಡಿ ನಾವೀಗ ಅದನ್ನ ಊಹೆಗೂ ಮೀರಿ ನಾವು ಮುಂದೆ ಬಂದ್ವಿ ಅನ್ನೋ ಥರ ಅದನ್ನ ಕಲ್ಲು ಹಾಕಿ IAS ಓದ್ಬೇಕನ್ನೋದು ಒಂದು ಛಲ ರೀ. ಅವ್ರ ಅಪ್ಪಾಜಿಗೆ ಅದ ಆಸೆ, ಆಕಿಗೆ ಅದ ಆಸೆ. ಅದ ನಾವ್ ಏನ್ ಅನ್ಕೊಂಡಿವಿ ಅದ ಸಿಕ್ಕೈತಿ. BA ಮಾಡ್ಕೊಂತ ನಾನು ಇದನ್ನ ತಗೊಂಡಾಳ್ರಿ. ಬಹಳ ಸಂತೋಷಮ್ಮ. ನೋಡಿ ಈಗ ಮಗಳು IAS ಆಗ್ತಾ ಇದ್ದಾಳೆ, ತಂದೆ ತಾಯಿಗೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನನ್ನ ಮಗಳು IAS ಆದ್ಲು, ಅದಕ್ಕೆ ಎಷ್ಟು ನೀವು ಎದುರುಗಡೆ ದುಡ್ಡಿಟ್ರು ಕೂಡ ನಾವು ಅದನ್ನ ಬೇಡಾನೆ ಅಂತ ಹೇಳ್ತೀವಿ ಬಿಟ್ಟು, ಮಕ್ಕಳ ಸಂತೋಷದ ಮುಂದೆ ಯಾವ ತಂದೆ ತಾಯಿ ಅದು ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಬಹಳ ಸಂತೋಷ, ನಿಮ್ಮದೇ ಒಟ್ಟ ಬಹಳ ಸಂತೋಷ, ಬಹಳ ಸಂತೋಷ. ಏನೈತೆ ಗೊತ್ತಿಲ್ಲರಿ, ಗುರುಜಿ ಇರೋದ ಆಶೀರ್ವಾದ. ಬಹಳ ಸಂತೋಷ. ಈಗ ಮಗಳು ಓದ್ತಾ ಇರೋದಕ್ಕೆಲ್ಲ ಹೆಮ್ಮೆ ಇದೆ. ಬಹಳ ಸಂತೋಷ. ನೋಡಿ ನಿಮ್ಮ ಶ್ರೀಮತಿಯವರಿಗೆ ಒಂದು ಆನಂದ ಬಾಷ್ಪ ಬರ್ತಾ ಇದೆ. ಯಾಕೆಂತಂದ್ರೆ ಮಗಳು ಅಮ್ಮ ನಾನು IAS ಆಗಿ ಬಂದೆ ಅಂತಂದಾಗ ಅದಕ್ಕೆ ಎಷ್ಟು ಕೋಟಿ ದುಡ್ಡು ಕೊಟ್ಟರು ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತಾನೆ ಹೇಳ್ಬೋದು. ಕೆಲವೊಂದಕ್ಕೆ ನಾವು ದುಡ್ಡು ಕೊಟ್ಟು ಬೆಲೆ ಕಟ್ಟಕ್ಕಾಗಲ್ಲ, ಖಂಡಿತವಾಗಿ ಆಗಲ್ಲ. ಕೆಲವೊಂದು ವಸ್ತುಗಳಿಗೆ ನಾವು ಕೆಲವೊಂದು ಈಗ ಚೇರ್ ಇರ್ಬೋದು, ಟೇಬಲ್ ಇರ್ಬೋದು, ಸೋಫಾ ಇರ್ಬೋದು, ಬೆಲೆ ಕಟ್ತಾರೆ. ಬಟ್ ಮಕ್ಕಳ ಸಂತೋಷ ಒಟ್ಟು ನಂದು ಎಷ್ಟ ಕಷ್ಟ ಬರ್ಲಿ ನಾನು ನಿನ್ನ ಓದಿಸ್ತೀನಿ, ನೀವು ಓದು ಅನ್ನೋ ಖಂಡಿತ ಆಗುತ್ತೆ. ಯಾಕೆಂದರೆ ನೀವೀಗ ಒಂದು ನಾನು ಹೆಮ್ಮೆಯಿಂದ ಏನು ಹೇಳ್ತೀನಿ ಅಂದರೆ, ಜೀತ್ ಮೀಡಿಯಾಗೆ ಬಂದಿದ್ದೀರಿ, ಒಂದು ಗುರುಗಳ ದರ್ಶನ ಆಗಲಿ, ಶ್ರೀಚಕ್ರದ ಒಂದು ಅತ್ಯುನ್ನತ ದೇವಿ ಕೊಟ್ಟಿರುವಂಥದ್ದು, ಅದರಿಂದ ಆಗಲಾರ್ದಂಥ ಕೆಲಸ ಯಾವುದಿಲ್ಲ. ಖಂಡಿತವಾಗಿಯೂ ನಿಮ್ಮ ಮಗಳು IAS ಆಗೇ ಆಗ್ತಾಳೆ. ನಿಮ್ಮನ್ನ ಸರ್ಕಾರಿ ಕಚೇರಿಗೆ ಕರೆಸಿ ನಿಮ್ಮನ್ನ ತಂದೆ ತಾಯಿಗೆ ಒಂದು ಕೂರಿಸುವಂಥದ್ದು ಆಗೇ ಆಗುತ್ತೆ. ನಾನು ನಿಮಗೆ ಭರವಸೆ ಮಾತು ಕೊಡ್ತೀನಿ. ನೀವೇ ಗುರುಗಳು, ನಿಮ್ಮಿಂದ ರೀ, ನಮ್ಮ ಕಡೆಯಿಂದ ಏನು ಮಾಡಕ್ಕೆ ಖಂಡಿತವಾಗಿ ನೀವೇ ಫೋನ್ ಮಾಡಿ ಹೇಳ್ತೀರಿ, ಗುರುಗಳೇ IAS ಅಧಿಕಾರಿ ಆದ್ಲು, ನಮ್ಮ ಮಗಳು ಈ ಕ್ಯಾಬಿನ್ ಚೇಂಬರ್ ಕೊಟ್ಟಿದ್ದಾರೆ, ಅವ್ರಿಗೆ ಒಳ್ಳೆ ವಾಹನ ಸೌಲಭ್ಯ ಇದೆ, ಆಳು ಕಾಳು ಬಂಗ್ಲೆ ಎಲ್ಲ ಕೊಟ್ಟಿದ್ದಾರೆ ಅಂತ ನೀವು ಹೇಳಲೇಬೇಕು. ಅಷ್ಟು ನಾನು ಗಟ್ಟಿಯಾಗಿ ಈ ವೇದಿಕೆಯಲ್ಲಿ ಹೇಳ್ತೀನಿ. ಅಷ್ಟು ಶಕ್ತಿ ಶ್ರೀಚಕ್ರ ಯಂತ್ರಕ್ಕೆ. ಇವತ್ತು ಫೇಲ್ ಆಗುವಂತಹ ವಿದ್ಯಾರ್ಥಿಗಳು, PUC ಫಸ್ಟ್ ಇಯರಲ್ಲಿ ಆದಂಥ ವಿದ್ಯಾರ್ಥಿಗಳು ಸೆಕೆಂಡ್ ಇಯರ್ಗೆ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ಅಂಥದ್ದನ್ನು ಶ್ರೀಚಕ್ರ ಯಂತ್ರ ಸಾಧಿಸಿಕೊಟ್ಟಿದೆ. ಬರೀ ದುಡ್ಡಷ್ಟೇ ಅಲ್ಲ,
ನೆಮ್ಮದಿ. ಒಬ್ಬ ವೀಕ್ಷಕರಿಗೆ ಕ್ಯಾನ್ಸರ್ ಅನ್ನೋದು ಡಿಟೆಕ್ಟ್ ಆಗಿರಲಿಲ್ಲ. ಶ್ರೀಚಕ್ರ ಮನೆಗೆ ಬಂದು 8 ದಿವಸದಲ್ಲಿ ಕ್ಯಾನ್ಸರ್ ಡಿಟೆಕ್ಟ್ ಆಗಿ ಕೊನೆಗೆ ಟ್ರೀಟ್ಮೆಂಟ್ ಆಗಿ ಕ್ಯಾನ್ಸರ್ ಮುಕ್ತರು ಕೂಡ ಆದರು ಅವರು. ಅಷ್ಟು ಬರೀ ಹಣ ಅಂತಷ್ಟೇ ಅಲ್ಲ, ಇವತ್ತು ನೆಮ್ಮದಿ, ಆರೋಗ್ಯ, 1 2 ಎಲ್ಲವನ್ನ ಸಾಧಿಸಿಕೊಟ್ಟಿದೆ. ಮತ್ತು ನನ್ನ ಆರೋಗ್ಯನ ಭಾಳ ಇದಾಗಿತ್ತು. ನಾನು ಉಳ್ಯದ ಇದ್ದಿದ್ದೀನಿ. ನೀವು ಮತ್ತು ಹುಬ್ಳಿ ದವಾಖಾನೆ ಹಾಕಿದ್ದೀರಿ, ಸುಸ್ರಾಯ ಕಡೆ ಹಾಕಿದ್ದೀರಿ ಗುರು. ಸುಸ್ರಾಯ ಒಂದು 15 ಲಕ್ಷ ಖರ್ಚು ಬಂದು ನಮ್ಮ ಗುರುಜಿಯರ ಆಶೀರ್ವಾದ. ಏನಾಗಿತ್ತಮ್ಮ? ಉಸಿರಾಟ ತೊಂದರೆ, ಭಾಳ ತೊಂದರೆ, ಉಸಿರಾಟ ತೊಂದರೆ ಆಗಿತ್ತು. ಫೇಲ್ ಆದ್ರ ಅಂದ್ರೆ ಡೈಲಿ 50,000, ಒಂದು 15 ಲಕ್ಷ ರೂಪಾಯಿ ಖರ್ಚು ಬಂತು. 15 ಲಕ್ಷ ಖರ್ಚು ಮಾಡಿದೆ. ಹೇಗೆ ಜೀವ ಉಳಿದು ಬಂದಂತ ಬಗ್ಗೆ ಹೇಗೆ, ಏನಾಯ್ತು, ಏನೆಲ್ಲ ಆಯ್ತು? ನೀವು ಇದಾಗಿಂದರೆ ಮೊದ್ಲ ಸ್ವಲ್ಪ ರೆಮಿಡಿ ಮಾಡ್ತಿದ್ರೆ, ಆಮೇಲೆ ಹುಷಾರ್ ತಪ್ತಲ್ರಿ, ಮತ್ತು ಒಂದು ಕಂಟಿನ್ಯೂ 1 ವರ್ಷ ರೆಸ್ಟ್ ಮಾಡೇನ್ರಿ. ನಾನು ರೆಸ್ಟ್ ಅಲ್ಲೇ ಇದ್ದು ಉಸಿರಾಟ ತೊಂದರೆ ಆಗಿ ಎಲ್ಲ ಸಂಪೂರ್ಣವಾಗಿ ಗುಣಮುಖ. ಈಗ ಎಲ್ಲ ಇದು ಮಾಡ್ಕೊಂತ ಬಂದಿಂದ ಆರೋಗ್ಯವಾಗಿದ್ದೀವಿ. ಎಲ್ಲ ನಮ್ಮ ಕುಟುಂಬನ ಚಲೋ ಇದೆ, ಎಲ್ಲ ಚಲೋ ಆಗಿದೆ, ಬಹಳ ಚೆನ್ನಾಗಿ. ನಿಮ್ದು ಡೈಲಿ ನಮ್ಮ ಸೊಸಿ ಒಂದ್ರಿ, ನಮ್ಮ ಕುಟುಂಬ ಡೈಲಿ ರೀ. ನಮ್ಮ ಗುರುಜಿ ದೇಶಪಾಂಡೆ ಸರ್ ಡೈಲಿ ನೋಡೋದ ಮಕ್ಕನದ ಇಲ್ರಿ, ಮತ್ತು ಅದ ಶಕ್ತಿ ರೀ. ಎಲ್ಲ ರೆಮಿಡಿನೂ ಮಾಡ್ಕೊಳ್ಳೋದು ಬೇಡ. ನಿಮ್ಮ ಜೀವನಕ್ಕೆ ಕಷ್ಟಕ್ಕೆ ಯಾವ ರೆಮಿಡಿ ಮಾತ್ರ ಇದೆ ಅದನ್ನು ಮಾತ್ರ ಚೂಸ್ ಮಾಡ್ಕೊಂಡು ಮಾಡಿ. ಯಾಕೆಂದರೆ ನಾವು ಡೈಲಿ ರೆಮಿಡಿ ಹೇಳ್ತಾ ಇರ್ತೀವಿ. 1000 ವರ್ಷಕ್ಕೆ 365 ರೆಮಿಡಿ ಇರುತ್ತೆ, ಎಲ್ಲನೂ ಮಾಡೋಕ್ಕಾಗಲ್ಲ. ನಿಮಗೆ ಯಾವುದು ಸೂಕ್ತವೋ ಅದನ್ನು ಮಾತ್ರ ಚೂಸ್ ಮಾಡ್ಕೊಂಡು ಮಾಡ್ಕೊಳ್ಳಿ. ತುಂಬ ಸಂತೋಷ ಈ ವೇದಿಕೆಗೆ ಬಂದ್ರಿ ಇವತ್ತು. ಪಾಪ ನೋಡಿ, ಆರೋಗ್ಯ ಒಂದು ರೀತಿಯ ಒಂದು ಅದೇನೋ ಹೇಳ್ತಾರಲ್ಲ, ಹತ್ತಿರಕ್ಕೆ ಹೋಗಿ ನಾವು ಇವತ್ತು ಜೀವನ ಬದುಕಿಸ್ಕೊಂಡ್ ಬಂದಿದೀವಿ ಅಂತಂದ್ರೆ ಅದಕ್ಕಿಂತ ದೊಡ್ಡ ಪವಾಡ ಚಮತ್ಕಾರ ಏನಿಲ್ಲ ಅಂತ ಹೇಳಿದ್ರಿ. ನೀವು ಉಳಿದಿದ್ದ ಡಾಕ್ಟರ್ಗೆ ಇದಾಗೈತೆ ನೋಡಿ, ಆಶ್ಚರ್ಯ ಆಯ್ತು. ನೋಡಿ ನೋಡಿ ಎಂತ ಚಮತ್ಕಾರ. ಶ್ರೀಮನ್ ನಾರಾಯಣನ ಒಂದು ಕೃಪೆ, ಆಶೀರ್ವಾದ, ಒಂದು ಗುರುಗಳ ಒಂದು ಭಗವಂತ ಅದು ಹೇಳ್ತಾ ಇದ್ರು ನಿಮ್ಮ ಯಜಮಾನ್ರು. ಹರಮುನಿದರು ಗುರು ಕಾಯುವ ಅಂತ ಹೇಳಿ ಇವತ್ತು ಭಗವಂತ ನಮ್ಮ ಮೇಲೆ ಮುನಿದ್ರು ಕೂಡ ಗುರುವಿನ ಅದಕ್ಕೆ ಹೇಳ್ತಾರಲ್ವಾ, ಗು ಎಂದರೆ ಕತ್ತಲೆ, ರು ಎಂದರೆ ಕಳೆಯುವಂಥವನು. ಗುರುವನ್ನ ಯಾರು ನಂಬ್ತಾರೆ, ಇವತ್ತು ನಾವು ಕೂಡ ಭಗವಂತನನ್ನ ಆ ಸಾಕ್ಷಾತ್ ಗುರುವಾಗಿ ಸಾಕ್ಷಾತ್ಕರಿಸ್ಕೊಂಡು ಒಂದು ನಂಬಿ ಮುಂದೆ ನಡೀತಾ ಇರುವಂತಹ ಒಂದು ಕೆಲಸದಲ್ಲಿದ್ದೀವಿ. ನಿಮಗೆ ಆ ಒಂದು ಹೊಸ ಜೀವನ ಸಿಕ್ಕಿದೆ. ಇಲ್ಲಿ ಬಂದಿದ್ದೀರಿ ಅಮ್ಮ, ಇದೇ ವೇದಿಕೆಯಲ್ಲಿ ಬೇಕಾದ್ರೆ ನಾನು ನಿಮಗೆ ಮಾತು ಕೊಡ್ತೀನಿ, ಇವತ್ತು ಭರವಸೆ ಕೊಡ್ತೀನಿ. ಇನ್ನೂ ಒಂದು ನಾವು ಚೇರ್ ಹಾಕಿ ನಿಮ್ಮ ಮಗಳನ್ನ ಕೂರಿಸ್ತೀವಿ, IAS ಅಧಿಕಾರಿಯಾಗಿ ಅವ್ರನ್ನ ಕರ್ಕೊಂಡು ಬಂದು ಕೂರಿಸಿ ಮಾತಾಡ್ತೀರಾ ಅಂತ ಹೇಳಿ ನಿಮ್ಮನ್ನ ಬೀಳ್ಕೊಡ್ತಾ ಇದ್ದೀನಿ. ಆಯುರಾರೋಗ್ಯ ಭಗವಂತ ಕೊಟ್ಟು ಕರುಣಿಸಲಿ. ನಿಮ್ಮ ಯಜಮಾನರಿಗೆ ಕೆಲಸ ಎಲ್ಲ ಕಾರ್ಯಗಳು ಸುಸೂತ್ರವಾಗಿ ಆಗಲಿ ಅಂತೇಳಿ ಇಷ್ಟು ಮಾತ್ರ ನಾನು ಹಾರೈಸೋದಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ಏನಾದರೂ ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳಲಿಕ್ಕೆ ಹೇಳ್ತೇನೆ ರೀ. ಈಗ ಪ್ರತಿಯೊಬ್ಬರು ವೀಕ್ಷಕರಿಗೆ ಹೇಳೋರು ಏನಾದ್ರು ವಿಶ್ವಾಸ ಇರಬೇಕು. ಫಸ್ಟ್ ರೆಮಿಡಿ ಮಾಡ್ರಿ, ಎಲ್ಲ ಶ್ರೀಚಕ್ರ ತರಿಸಿರಿ, ಒಳ್ಳೇದಾಕತ್ತಿ. ಹೇಳಿ ಏನಂದ್ರೆ ಎಲ್ಲ ಪ್ರತಿಯೊಬ್ಬರಿಗೆ ವಿಶ್ವಾಸ ಇರಬೇಕು. ಗುರುಗಳ ಮೇಲೆ ಎಷ್ಟು ವಿಶ್ವಾಸ ಇರ್ತೈತಿ ಅದು ನಮ್ಗೆ ಫುಲ್ಲು ಧೈರ್ಯ. ಖಂಡಿತ ಖಂಡಿತ. ಈಗ ಎಕ್ಸಾಂಪಲ್ ನಾವು ಒಂದು ತೆಂಗಿನ ಗಿಡ ಹಚ್ಚಿರ್ತೀವಿ ರೀ, ಒಂದು ಮಾವಿನ ಗಿಡ ಹಚ್ಚಿರ್ತೀವಿ, ವೀಕ್ಷಕರಿಗೆ ಹೇಳಕತ್ತೀನಿ ರೀ. ಈಗ ಅವು ನಮಗೆ ಫಲ ಕೊಡ್ತಾವೋ ಬಿಡ್ತಾವೋ ಗೊತ್ತಿಲ್ಲ. ನಾವು ಅವನ್ನ ಎಷ್ಟು ಮುದ್ದಾಗಿ ಜೋಪಾನ ಮಾಡಿ ಸಾಕಿ ಆರೋಗ್ಯದಿಂದ ಇಟ್ಟರೆ ಅದು ನನಗೆ ಕೊಡ್ತೈತಿ. ಆತ್ಮವಿಶ್ವಾಸ ಇರ್ಬೇಕು. ನಾನು ಕೊಟ್ಟತಿರ್ತೈತಿ ಅನ್ಬೇಕು, ಕೊಡ್ತೈತಿ ರೀ. ಖಂಡಿತ. ಹೌದಲ್ರಿ ಗುರುಗಳು? ಖಂಡಿತ ಖಂಡಿತ. ವಿಶ್ವಾಸ ಇರಬೇಕು, ಗುರುನ ನಂಬಬೇಕು, ಏನು ಹೇಳ್ತಾರ ಅದು ಪಾಲಿಸ್ಬೇಕು. ಖಂಡಿತ ಖಂಡಿತ. ಮೊನ್ನೆ ನಾವು ಹೀಗೆ ಡಿಸ್ಕಷನ್ ಮಾಡಬೇಕಾದ್ರೆ ಒಂದು ಮಾತು ಬಂತು. ಅವರು ಇವತ್ತು, ಯಾಕಂದರೆ ತಾವು ರೈತರು, ಕೃಷಿ. ಹೌದು. ನನಗೆ ಬಹಳ ಹೆಮ್ಮೆ ಇದೆ, ಬಹಳ ಸಂತೋಷ ಒಂದು ರೈತ ಬಾಂಧವರನ್ನು ಕರೆಸಿ ಮಾತಾಡೋದಕ್ಕೆ. ಯಾಕೆಂದರೆ ಅವರು ಭೂಮಿ ತಾಯಿ ಜೊತೆಗೆ ನೇರವಾಗಿ ಕನೆಕ್ಟ್ ಆಗಿರ್ತಾರೆ. ಅವರು ಹೇಳ್ತಾ ಇದ್ರು, ರೈತರಿಗೆ, ಕೃಷಿಕರಿಗೆ ಇರುವಂತಹ, ಅನ್ನದಾತನಿಗಿರುವಂತಹ ತಾಳ್ಮೆ ಮತ್ತು ದೊಡ್ಡ ಕ್ಷಮೆಯಾಧರಿತ್ರಿ ಅಂತ ಗುಣ ಬೇರೆಯವ್ರಿಗಿರಲ್ವಂತೆ. ಯಾಕೆಂದರೆ ಹೋದ ವರ್ಷ ಆತ ಜಮೀನಿಗೇನು ಕೆಲಸ ಮಾಡಿದ್ದ, ಹೋದ ವರ್ಷ ಆತ ಏನು ಬೆಳೆ ಹಾಕಿದ್ದ, ಅದು ಕಮರಿ ಹೋದ್ರೂ ಬರಗಾಲ ಬಂದ್ರೂ ಆತ ನೆಕ್ಸ್ಟ್ ಈ ವರ್ಷದ ಮಳೆಗಾಲಕ್ಕೆ ಅದೇ ಶ್ರಮ, ಅದೇ ನಿಷ್ಠೆ, ಅದೇ ಒಂದು ನಿಷ್ಕಾಮ ಕರ್ಮಯೋಗಿಯಾಗಿ ಕೆಲಸ ಮಾಡ್ತಾನೆ. ಇಲ್ಲ ಹೋದ ವರ್ಷ ನಾನು ಬೆಳೆ ಹಾಕಿದ್ದೆ, ಕಮರಿ ಹೋಯಿತು, ಬರಲಿಲ್ಲ, ಭೂಮಿ ತಾಯಿ ಮೇಲೆ ಸಿಟ್ಟು ಮಾಡಿಕೊಂಡು ನಾನು ಬೀಜ ಹಾಕಲ್ಲ, ಬಿತ್ತಲ್ಲ ಅಂತ ಮಾಡಲ್ಲ. ರೈತನಿಗಿಂತ ದೊಡ್ಡ ದೇವರಿಲ್ಲ. ಕಾಯಕ ಯೋಗಿ, ಅಂತಹ ಕಾಯಕ ಯೋಗಿಗೆ ನೀವು ಇವತ್ತು ಬಂದಿದ್ದೀರಿ. ಸಾಕ್ಷಾತ್ ನಿಮಗೆ ದೈವ ಸ್ವರೂಪವಾಗಿ ನಾನು ಸ್ಮರಣೆಯನ್ನು ಮಾಡ್ತಾ ನಾನು ಬೀಳ್ಕೊಡ್ತಾ ಇದ್ದೀನಿ. ಆದಷ್ಟು ಶೀಘ್ರವಾಗಿ ಬಂದು ನಮ್ಮ ವೇದಿಕೆಯಲ್ಲಿ ಮತ್ತೆ ಈ ಶ್ರೀಚಕ್ರ ಯಂತ್ರ ಮನೆಗೆ ಪೂಜೆಯನ್ನು ಮಾಡ್ತಾ ಹೋಗಿ ಮಗಳೊಟ್ಟಿಗೆ ಬಂದು ಸಂತೋಷವನ್ನು, ಸಿಹಿಯನ್ನು ಹಂಚ್ಕೊಳ್ಳಿ ಅಂತ ಹೇಳ್ತಾ ಬೀಳ್ಕೊಡ್ತೀನಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಮ್ಮ ಹಾವೇರಿಯಿಂದ ಬಂದಂತಹ ವಿಶೇಷವಾದಂತಹ ವಿಭಿನ್ನ ವಿಶಿಷ್ಟ ಅತಿಥಿಗಳೊಂದಿಗಿನ ಸಂವಾದದ ಕಾರ್ಯಕ್ರಮ. ಮತ್ತೆ
ಮುಂದಿನ ಸಂಚಿಕೆಯಲ್ಲಿ ಅವ್ರನ್ನ ಬೀಳ್ಕೊಡ್ತಾ ಮುಂದಿನ ಸಂಚಿಕೆಯಲ್ಲಿ ನಾನು ವಿಭಿನ್ನ ಅತಿಥಿಗಳೊಂದಿಗೆ ನಿಮ್ಮ ಮುಂದಿರ್ತೀನಿ. ಒಂದು ಮಾತು, ಒಂದು ಮನಸ್ಸು ಮುಟ್ಟುವಂತಹ ಹೃದಯ ಸ್ಪರ್ಶಿ ಮಾತುಕತೆ, ಕಷ್ಟ ಕಣ್ಣೀರನ್ನು ಎಲ್ಲ ನಮ್ಮ ವೇದಿಕೆಗೆ ಬಂದು ಫ್ಲಶ್ ಔಟ್ ಮಾಡಿ ಎನರ್ಜಿಯನ್ನು, ಪಾಸಿಟಿವ್ ಎನರ್ಜಿಯನ್ನು ತಗೊಳ್ಳಿ, ಸಂತೋಷವನ್ನು ತೆಗೆದುಕೊಂಡು ಹೋಗಿ, ಖುಷಿಯನ್ನು ತೆಗೆದುಕೊಂಡು ಹೋಗಿ, ಸಿಹಿಯನ್ನು ತೆಗೆದುಕೊಂಡು ಹೋಗಿ, ಗುರುವಿನ ಸಾನ್ನಿಧ್ಯದಲ್ಲಿ ಅಂದರೆ ಭಗವಂತ ಶ್ರೀಮನ್ನಾರಾಯಣ ನಮ್ಮ ಡಿಸ್ಕಷನನ್ನು ನೋಡ್ತಾ ಇರ್ತಾರೆ, ಕೇಳ್ತಾ ಇರ್ತಾರೆ, ಆಶೀರ್ವಾದ ಮಾಡ್ತಾ ಇರ್ತಾರೆ. ಭಗವಂತನ ಆಶೀರ್ವಾದ ತೆಗೆದುಕೊಂಡು ಹೋಗಿ ನೀವು ಕೂಡ ಈ ವೇದಿಕೆಗೆ ಮುಕ್ತವಾಗಿ ಬಂದು ನಮ್ಮೊಟ್ಟಿಗೆ ಮಾತಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಅದಕ್ಕೆ ಈಗಲೇ ರಿಕ್ವೆಸ್ಟ್ ಹಾಕಿ ನಮ್ಮ ತಂಡ ನಿಮ್ಮನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮಾಡುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ಈ ವಿಡಿಯೋನ ನಿಮ್ಮೊಟ್ಟಿಗೆ ಇಟ್ಕೊಳ್ಳಾರ್ದೆ ಎಲ್ಲರೊಂದಿಗೂ ಪ್ರಚಾರ ಮಾಡಿ ಎಲ್ಲರಿಗೂ ಈ ವಿಡಿಯೋ ಸ್ಫೂರ್ತಿಯ ನೆಲೆಯಾಗಲಿ ಅಂತ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.